ತುಂಬ ಮಮ್ಮಿ ಆಯ್ತಾ ಗ್ರೈಂಡರ್ ಇಲ್ಲಾಗಿ ಕಡ್ದಾಗಿ ಆಯ್ತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಏನಂದರೆ ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ತದೆ. ಎಸ್, ನಾವು ಇವತ್ತು ಉಡುಪಿ ಹೊಸಕ್ಕೆ ಹೋಗ್ತಿದ್ದೇವೆ. ಉಡುಪಿ ಹೊಸ ಸ್ಟಾರ್ಟ್ ಆಗಿ 3 to 4 ಡೇಸ್ ಆಗಿರ್ಬೋದು. ಇವತ್ತು ಸಂಡೇ ಅಂತ ನಾವು ಹೋಗ್ತಿದ್ದೇವೆ, ಕ್ರೌಡ್ ತುಂಬ ಇರ್ತದೆ ಅಂತ. ನೋಡುವ ಈ ಸಲ ಏನೆಲ್ಲ ಹೊಸತು ಗೇಮ್ಸ್ ಬಂದಿದೆ, ಏನೆಲ್ಲ ಹೊಸತು ಬಂದಿದೆ ಅಂತ ನೋಡುವ. ಉಡುಪಿ ಹೊಸ ಲೊಕೇಶನ್ ಬಂದು ಕರಾವಳಿ ಬೈಪಾಸಲ್ಲಿ, ಹಾಗೆ ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ ಸೈಡಲ್ಲಿ. ಹೊರಗಿಂದ ನೋಡುವಾಗನೇ ಚಂದ ಕಾಣಿಸ್ತುಂಟು. ಇವಾಗ ಒಳಗೆ ಹೇಗಿದೆ ಅಂತ ಹೋಗಿ ನೋಡಬೇಕು. ವಾವ್, ತುಂಬ ಚಂದ ಮಾಡಿದ್ದಾರೆ. ಹೊರಗೆ ಲೈಟಿಂಗ್ಸ್ ಎಲ್ಲ ಹಾಕಿ. ಆ್ಯಂಡ್ ಇದು ಯುರೋಪಿಯನ್ ಪ್ಯಾಲೇಸ್ ಥೀಮಲ್ಲಿ ಮಾಡಿದ್ದಾರೆ. ಈ ಸಲ ಎಂಟ್ರಿ ಟಿಕೆಟ್ 100 ರೂಪೀಸ್ ಇಟ್ಟಿದ್ದಾರೆ. ದೇವ್ರೇ, ಏನದು? ನಾವು ಟಿಕೆಟ್ ತಗೊಂಡು ಹೊರಟ್ವಿ. ಬಾಯ್ತವ. ವಾವ್, ವೆಲ್ಕಮ್ ಟು ಯುರೋಪಿಯನ್ ಸಿಟಿ. ಇದು ಎಂಟ್ರೆನ್ಸ್, ಇಲ್ಲಿಂದ ಸೀದಾ ಹೋಗ್ಲಿಕ್ಕೆ. ವಾ, ಇಲ್ಲೊಂದು ಬಾಬು ನೋಡಿ ಎಷ್ಟು ಕ್ಯೂಟ್ ಉಂಟು. ಈ ಸಲದ ಥೀಮ್ ಅಂತೂ ತುಂಬ ಕಲರ್ಫುಲ್ ಆಗಿತ್ತು. ನೀವೇ ನೋಡಿ, ಫಸ್ಟಿಂದ ಎಂಡ್ ತನಕ ಇದೇ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ನೀವೇ ನೋಡಿ, ಒಂದೊಂದು ಕಡೆ ಒಂದೊಂದು ಥರ ಡಿಸೈನ್ ಮಾಡಿಟ್ಟಿದ್ದಾರೆ. ಎಲ್ಲ ಇದರಲ್ಲಿ ಚೇರ್ಸ್ ಇಟ್ಟಿದ್ದಾರೆ, ಹಾಗೆ ಅಂಬ್ರೆಲಾ ಡಿಸೈನ್ಸ್ ಎಲ್ಲ ಕಲರ್ಫುಲ್ ಆಗಿ ಮಾಡಿದ್ದಾರೆ. ಇದು ನೋಡ, ಎಷ್ಟು ನೀಟಾಗಿ ಯೂನಿಕ್ ಆಗಿ ಮಾಡಿದ್ದಾರೆ. ಎಲ್ಲರೂ ಸಹ ಒಂದೊಂದು ಕಡೆಯಲ್ಲಿ ಫೋಟೋ ತೆಗಿತಿದ್ದಾರೆ ಇಲ್ಲಿ. ಈ ವರ್ಷದ ಎಂಟ್ರೆನ್ಸ್ ಹೇಗೆ ಆಯಿತು ನಿಮಗೆ? ತುಂಬ ಚಂದ ಉಂಟು ಅಲ್ಲ? ಏ ಬಾಹುಬಲಿ. ಓ ಮೈ ಗಾಡ್, ಮರ್ಮೇಡ್ ಶೋ ಅಂತೂ ಸಖತ್ತಾಗಿತ್ತು. ಅದನ್ನು ನೋಡಿ ನಾವು ಈಚೆ ಸೈಡಲ್ಲಿ ಸ್ಟಾಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಿಂದ ಫುಲ್ ಇಲ್ಲಿ ನೋಡಿ 10 ರೂಪೀಸಿಂದ ಸ್ಟಾರ್ಟ್ ಆಗಿದೆ. 10ಇಂದ 150 200 ರೂಪೀಸ್ ತನಕ ಇದೆ ಇಲ್ಲಿ ಎಲ್ಲ. ಹಾಗೆ ಇಲ್ಲಿ ಸಹ ನೋಡಿ ನೀವು ಒಂದೊಂದು ಸೆಕ್ಷನ್ ಇದೆ ನೋಡಿ. ಇಲ್ಲಿ ಇಷ್ಟಕ್ಕೆ 20, ಇಷ್ಟಕ್ಕೆ 30, ಹಾಗೆ 50 ಅಂತ. ಸೊ ಇಲ್ಲಿಗೆ ಹೋಗುವ, ಇಲ್ಲಿ ಏನೆಲ್ಲ ಕರೆಕ್ಟಾಗಿ ನೋಡ್ಕೊಂಬರುವ ಬನ್ನಿ. High five. Is it high five? Oh, ಅಯ್ಯೋ. Yay. Bye. ಇದಕ್ಕೆಷ್ಟು? ಮಮ್ಮಿಗೆ ಭಾರಿ ಖುಷಿ ಆಯ್ತು. ಮಮ್ಮಿದ ಅಕ್ಕ ಸಿಕ್ಕಿದ್ಲಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಮ್ಮಿದ ಅಕ್ಕ ಸಿಕ್ಕಿದ್ರು. ರೂಪಾ ಆಂಟಿ ಮತ್ತೆ ಸಕ್ಕು ಆಂಟಿ ಎಲ್ಲ ಸಿಕ್ಕಿದ್ರು. ಇನ್ನು ನಮ್ದು ಪಯಣ ಒಟ್ಟಿಗೆ. ಈಗಷ್ಟೇ ಶಾಪಿಗೆ ಹೋದಲ್ಲ, ಅದು ಕರೆಕ್ಟ್ ಸೈಡಲ್ಲೇ ಇರೋದು. ಇಲ್ಲಿ ಏನು ತೊಗೊಂಡ್ರು 20 ರೂಪೀಸ್ ಅಂತೆ. ಬನ್ನಿ ನೋಡು. ಉಡುಪಿ ಹೊಸಲ್ಲಿ ಇದೊಂದು ಭಾರಿ ಇಷ್ಟ ನನಗೆ. ಇಲ್ಲಿ ತುಂಬ ಥರದ ಉಪ್ಪಿನಕಾಯಿ ಇದೆ ಇಲ್ಲಿ. ಹಾಗೆ ನಮಗೆ ಟೇಸ್ಟಿಗೆ ಸಹ ಕೊಡ್ತಾರೆ ಇವರು. ನಾನು ಪ್ರತಿ ಸಲ ಸ್ವೀಟ್ ಇದೆ ಟ್ರೈ ಮಾಡೋದಿಲ್ಲ. ಸ್ವೀಟ್ ನನಗೆ ತೋರಿಸು. ಬರ್ತೀನಿ.
ಒಂದು ಟೇಸ್ಟ್ ಮಾಡಿದ್ದೆ, ಓಕೆ ಓಕೆ ಅನಿಸುತ್ತೆ. ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಆದಾಗೆ. ಲಾಸ್ಟ್ ಟೈಮ್ ಸ್ವೀಟ್ ಇದು ತೊಗೊಂಡು ಹೋಗಿದ್ವಿ. ಅದೇನು ಗೊತ್ತಾ, ಇಲ್ಲಿ ತಿಂದಾಗ ಸ್ವಲ್ಪ ಖುಷಿ ಆಗ್ತದೆ, ಬಟ್ ಮನೆಗೆ ಹೋಗಿ ತಿಂದಮೇಲೆ ಉಂಟಲ್ಲ ತುಂಬ ಸ್ವೀಟ್ ಆದಾಗ ಆಗ್ತದೆ. ಅದಕ್ಕೆ ನಾವು ತಗೊಳ್ಳಿಲ್ಲ. ಇವರ ಶಾಪಲ್ಲಿ ತುಂಬ ಕಲೆಕ್ಷನ್ಸ್ ಉಂಟು ನೋಡಿ. ಬ್ಯಾಗ್, ಸಣ್ಣ ಸಣ್ಣ ಬ್ಯಾಗಿಂದ ದೊಡ್ಡ ದೊಡ್ಡ ಬ್ಯಾಗ್ ತನಕ ಇದೆ. ಅದೇ ನಾನು ಬ್ಯಾಂಗ್ಳೂರು ಹೋಗಿದ್ದಾಗ ಹೀಗೇನೆ ಇತ್ತು, ಬಟ್ ಪ್ರೈಸ್ ಅಂತೂ ಭಯಂಕರ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಇದು ಇದಕ್ಕೆ 350 ಎಲ್ಲ ನೋಡಿ, 350 ಅಂತೆ. ನಾನು ಇದೇ ಥರದ ಬ್ಯಾಗ್ ಬ್ಯಾಂಗ್ಳೂರಲ್ಲಿ ಕೇಳಿದೆ, 1000 ರೂಪೀಸ್ ಹೇಳಿದ್ದಾರೆ. ದೇವಾ, ಆಚೆ ಎಲ್ಲ ಹೋಗ್ಲಿಕ್ಕಿಲ್ವಾ? ಹೋಗುವ. ಇವರಲ್ಲಿ ಬರೋದಿಲ್ವಾ ಕೇಳಂತೆ. ಗೊತ್ತಿತ್ತು ನೀನು ಇಲ್ಲಿ ಬರ್ತೀಯ ಅಂತ. ಲಾಸ್ಟ್ ಏನೋ ನೀರು ಬೀಳ್ತಾ ಉಂಟು ಮರ. ಲಾಸ್ಟ್ ಬ್ಲಾಗಲ್ಲಿ ಸಹ ನೋಡಿ ಮಮ್ಮಿ ಇಲ್ಲೇ ಇತ್ತು, ಇದೇ ಸ್ಟಾಲಲ್ಲಿ ಇತ್ತು. ತಗೊಂಡು ಇದು ನಿಂಗೆ ಅನುಪಿಗೆ ಮತ್ತು ನಿಂಗೆ ಅದೆಂತ ಇದೆಲ್ಲ ಗರಂ ಮಸಾಲೆ ಪಲಾವಿಗೆ ಬಿರಿಯಾನಿ ಮಾಡಲಿಕ್ಕೆ. ಇಲ್ಲಿ ವೆರೈಟಿ ಸೌಂಡ್ ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡು ಅಲ್ಲಿ ನೋಡು, ನನಗೆ ಗೊತ್ತಿಲ್ಲ. ಡನ್. ಎಂತ ಆಯ್ತಾ? ಅದು ಒಳ್ಳೇದಾ? ಅದನ್ನು ಓಪನ್ ಮಾಡ್ಬೋದಾ? ಹಲೋ, ಗೇಮ್ಸ್ ಅದರಲ್ಲಿ ತಿಂಡಿ ಉಂಟು. ಹಾಂ, 100 ರೂಪಾಯಿ ಅಲ್ಲ ಒಂದು ಬೋಡದ ನಂಗೆ ಮೇನ್ ಅರ್ಜೆಂಟ್ ಮುಂದಿನ ಬಿರಿಯಾನಿ ಬಂಡಪು. ಇಷ್ಟೇ ಸ್ಟಾಲ್ಸ್ ಇರೋದು. ಸ್ಟಾರ್ಟಿಂಗಿಂದ ನಿಮಗೆ ತೋರಿಸಿದ್ದೇನೆ. ಮತ್ತು ಒಂಚೂರು ಮುಂದೆ ನೋಡಿ, ಇದು ಮೊಬೈಲಿದು ಶಾಪು ಅದೆಲ್ಲ ಮಾತ್ರ ಅಷ್ಟೇ ಇರೋದು, ಜಾಸ್ತಿ ಅಂತ ಇಲ್ಲ. ಒಂದು 3-4 ಸ್ಟಾಲ್ಸ್ ಎಲ್ಲ ತುಂಬ ಖಾಲಿನೇ ಇದೆ. ಮೇ ಬಿ ಇನ್ನೂ ಸ್ಟಾಲ್ಸ್ ಹಾಕಬೇಕೇನೋ ಜನರು. ಬಟ್ ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬ ಕಮ್ಮಿ ಅಂತ ಅನಿಸ್ತಾ ಉಂಟು ಮಾರೆ. ನನಗೆ ಏನು ಗೊತ್ತಿಲ್ಲ. ಸ್ಟಾರ್ಟಿಂಗಿಂದ ನಿಮಗೆ ತೋರಿಸಿದ್ದೇನೆ ಏನೆಲ್ಲ ಇದೆ ಅಂತ ಅಷ್ಟೇ. ಎಷ್ಟಿದಕ್ಕೆ? 350. ನೋಡೋಕ್ಕೆ ಚಂದ ಉಂಟು, ಬಟ್ ಅದು ತುಂಬ ಮಮ್ಮಿ ಫಾಲ್ಸ್ ನೋಡಿ ಅದರಲ್ಲಿ. ಇದೊಂದು ಕ್ರೇಜಿ ಮಾಡಿದ್ದಾರೆ. ಎಷ್ಟು ಹೈಟ್ ಇದೆ ಗೊತ್ತದು. ಹಾಂ, ಇಲ್ಲಿಂದ ಗೇಮ್ ಸ್ಟಾರ್ಟಿಂಗಲ್ಲೇ ಮುಂಬೈ ಚಾಟ್ಸ್ ಇದೆ, ಮತ್ತು ದೊಡ್ಡ ವಾಟರ್ ಫಾಲ್ಸ್ ಇದೆ, ಇಲ್ಲಿ ಐಸ್ ಕ್ರೀಮ್, ಮತ್ತು ಇದೆಲ್ಲ ಒಂದು 4 to 5 ಶಾಪ್ಸ್ ಇದೆ. ಇದೆಲ್ಲ ಫುಲ್ ಇದೆಲ್ಲ ಗೇಮ್ಸ್. ಇದು ಹೇಗೆ ಬಂದದ್ದು? ನಾನು ಫ್ರೆಂಡ್ ಗೇಮ್ ಅಲ್ಲವ, ಎಂತ ಫ್ರೀ ಎಲ್ಲ ರೇಟ್ ಕೇಳಂತೆ. ಆಡ್ತೀರಾ ಮ್ಯಾಮ್? ಎಷ್ಟು? 60 ರೂಪೀಸ್. 60 ರೂಪೀಸ್ ಕೊಟ್ಟು ಆಡೋದಕ್ಕಿಂತ ಸುಮ್ಮನೆ ಕೂತ್ಕೊಳ್ಳೋದೊಳ್ಳೆ. ನಮಗೆ ಕಾಲೊಂದು ಜಗ್, ಸ್ಕ್ರಬ್ಬರ್, ಡಬ್ಬ ಅಂಥದ್ದು ಸಿಕ್ಕಿತ್ತು. ನಾವಿಬ್ಬರೇ ಹೊರ ಆಚೆ ಬಂದು ಇವಳೆಲ್ಲ ಹೋದ್ಲ. ಯಬ್ಬ, ತೋರಿಸ್ತೇನೆ ಎಲ್ಲಿದ್ದಾಳಂತ. ಇಲ್ಲಿ ನಡೆಯುವಾಗ ಸ್ವಲ್ಪ ಜಾಗ್ರತೆ ಇದೆ. ನನ್ನಾಗಿ ಮೇಲೆ ನೋಡ್ಕೊಂಡು ನಡಿಬೇಡಿ, ಕೆಳಗೆ ನೋಡ್ಕೊಂಡೇ ನಡಿ. ನಾನು ಎಷ್ಟು ಸಲ ಬೀಳ್ಲಿಕ್ಕೆ ಆದೆ ಅಂತಿಲ್ಲ ಗೊತ್ತಾ. ಆಡ್ತೀಯಾ? ಎಷ್ಟಂತೆ? ಎಷ್ಟಿದಕ್ಕೆ? 100 ರೂಪಾಯಿ. ಹಾಗೆ 60 ಇದು. ಹಾಂ, ಎಷ್ಟು ಬುಲೆಟ್? ₹30 ಒಂದು ಬಾಲು ಟೇಬಲ್ ನನಗೆ ಗಮ್ ಹಾಕಿಟ್ಟಿದ್ದಾರೆ ನಮ್ಮ ಮೋಸ್ಟ್ಲಿ. ಸುಮ್ಮನಿರ. ಅಯ್ಯೋ ಅಣ್ಣ, ಯಾರ ಮೇಲೆ ಕೋಪ ಐತೆ ಅವ್ರ ಮಗ ಅಂತ ನೋಡಿ ಹೊಡೀರಿ. ಎಂತದ ಮೇಲೆ ಕೋಪ ಇದೆ. ಓ
ಲಾಸ್ಟಿಗೆ ಟ್ರಯಲ್ ಅಂತ ಹೇಳಿ ಇವಾಗ ಇನ್ನೊಂದ್ಸಲ ಅಡ್ಡು ಕೊಟ್ರೆ ಆಯ್ತಾ. ಇವಾಗ ಹೇಳ್ತಾರೆ 60 rupees ಕೊಡಿ ಅಂತೆ. ಹಾಗೆ ಇಲ್ಲಿ ಕಸ್ಟಮೈಸ್ ಪರ್ಫ್ಯೂಮ್ ಶಾಪ್ಸ್ ಇದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ನಮ್ಮ ಹತ್ರ ಉಂಟು ನೋಡ, ಜನನೇ ಇಲ್ಲ. ಅದಕ್ಕೆ ಬರ್ತೆ ಕೇಳಿದ. ಐ ಥಿಂಕ್ ಸ್ಟಾರ್ಟ್ ಆದದಷ್ಟೇ ಅಲ್ಲ ಇವಾಗ, ಹಾಗೆ ಜನ ಇಲ್ಲವೇನ, ನೋಡ್ಬೇಕು ನೆಕ್ಸ್ಟ್ ವೀಕ್ ಜನ ಬರ್ತಾರಿಲ್ವಾ ಅಂತ. ಆದರೂ ಮಾರೆ ಎಲ್ಲ ಗೇಮ್ಸ್ ನಿಲ್ಲಿಸಿ ಇಟ್ಟಿದ್ದಾರೆ, ಅಲ್ಲಿ ಯಾರು ಸಹ ಇಲ್ಲ. ಈ ಕಡೆ ನೋಡಿ, ಇಲ್ಲಿ ಖಾಲಿ 4 ಜನ ತಿರುಗ್ತಿದ್ದಾರೆ ಅವಾಗ. ಬೇರೆ ಯಾವುದು ಗೇಮ್ಸ್ ಆನ್ ಮಾಡಲಿಲ್ಲ ನೋಡಿ, ಖಾಲಿ ಲೈಟ್ ಮಾತ್ರ ಆನ್ ಇಟ್ಟಿದ್ದಾರೆ, ಎಲ್ಲ ಕ್ಲೋಸ್ ಇದೆ. ಕರೆಕ್ಟ್ ನೆನಪಿಲ್ಲ, ಐ ಥಿಂಕ್ ಇದು ಲಾಸ್ಟ್ ಇಯರ್ಸ್ ಇತ್ತೇನ ಇದೇ ಥರದ್ದು, ಗೊತ್ತಿಲ್ಲ. ಆಯ್ತಾ, ಗ್ರೈಂಡರ್ ಅಲ್ಲಿ ಹಾಕಿ ಕಡ್ದಾಗಿ ಆಯ್ತಾ. ಗೊತ್ತಾಗ್ಲಿಲ್ವಾ? ಯಾರು ಹೇಳು? ಗೆಟಪ್ ಚೇಂಜ್ ಹಾಕ್ಬಿಡಿ ಮಾರ. ಗೊತ್ತಾಯ್ತು ಯಾರಂತ ಅಲ್ಲ. 100 rupees ಕೊಟ್ಟಿದ್ದೇವೆ ಮಾರೆ, ಏನಿಲ್ಲ ಸೀರಿಯಸ್ಲಿ. ಅಂದ್ರೆ ಏನೋ ಗೊತ್ತಿಲ್ಲ ಮಾರೆ, ಜನನೇ ಇಲ್ಲ. ಸಂಡೇ ಇವತ್ತು ಆಕ್ಚುಲಿ ಬಂದು ಹೋಗಿ ಆಗಿದೆ. ನಾವು ಎಂತ ಬಂದು ಹೋಗುದು ಮಮ್ಮಿ? ಇಲ್ಲ, 2 ಬ್ಲಾಗ್ ಅಲ್ಲಿ ನಾನು ಒಂದೇ ಹಿಂಗೆ ಹೇಳಿದ್ದೆ. ಅಲ್ಲ ಸೀರಿಯಸ್ಲಿ ಈ ಸಲ ಏನೂ ಇಲ್ಲ. ನಾನು ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಸ್ಟಾರ್ಟಿಂಗ್ ನೋಡಿ. ಉಡುಪಿ ಸಹ ಅಂದರೆ ಎಷ್ಟು ಗಮ್ಮತ್ತಿತ್ತು ಗೊತ್ತಾ, ನಾವು ಸಣ್ಣದಿರುವಾಗ ಪ್ರತಿ ಸಂಡೇ ಬರ್ತಿದ್ವಿ. ಒಂದೊಂದು ಆಡಬೇಕಾದ್ರೆ ಟಿಕೆಟಿಗೋಸ್ಕರ ಲೈನಲ್ಲಿ ನಿಲ್ತಿದ್ವಿ. ಇವಾಗ ನೋಡಿ ಜನನೇ ಇಲ್ಲ. ಹಾಗೆ ಹೇಳ್ಬೇಡವ, ಮತ್ತೆ ಬರುವವರು ಬರಲಿ. ಅಲ್ಲ ನೋಡು, ನಾನು ಆನೆಸ್ಟ್ ಆಗಿ ಹೇಳುದು, ಗೊತ್ತಾಯ್ತಾ? ಏನಿಲ್ಲ, ಲಿಟ್ರಲಿ ಏನಿಲ್ಲ. 100 rupees ಕೊಟ್ಟದಕ್ಕೆ ಮರ್ಮೇಡ್ ಒಂದು ನೋಡಿ ಖುಷಿ ಆಯ್ತು ಅಷ್ಟೇ. ಇನ್ನು ನಮ್ಮದು ಚಿಟ್ಪಾಡಿಯಲ್ಲಿ ಒಂದು ಆಗ್ತಾ ಇದೆನಾ, ಅಲ್ಲೊಂದ್ಸಲ ನೋಡಬೇಕು. ಲೈಕ್ ಇಲ್ಲೆಂತ ಅಲ್ಲೊಂದ್ಸಲ ನೋಡಬೇಕು ಏನಾರು ಉಂಟಾ ಎಂತ ಅಂತ. ಒಳ್ಳೆಲ್ಲ ಈಗ ಓಕೆ, ಸೇಮ್ ಉಪ್ಪು ಕಸ. ಕ್ಲೋಸ್ ಆಗುವ ತನಕ ನೋಡಿದ್ವಿ. ಕರೆಕ್ಟ್ 9:30 ಹೊತ್ತಿಗೆ ಮರ್ಮೇಡ್ ಶೋ ಫಿನಿಶ್ ಆಯಿತು. ಸೊ ನೀವು ಬರುವವರು ಅದಕ್ಕಿಂತ ಮುಂಚೆವೇ ಬನ್ನಿ, ಓಕೆ? ಹ್ಯಾರಿ ಪಾಟರ್ ಆಗಿ ನಂಗೆ ಹಸು ಆಗ್ತಾ ಉಂಟಾ, ಎಂತ ಎಲ್ಲ ತಿನ್ನಲಿಕ್ಕೆ ಸಹ ಇಲ್ಲಿ. ಸ್ವೀಟ್ ಕಾರ್ನ್, ಪೊಟ್ಯಾಟೊ ಟ್ವಿಸ್ಟರ್, ಅದೆಂತ ಮುಂಬೈ ಚಾಟ್ಸ್, ಐಸ್ ಕ್ರೀಮ್ ಅಷ್ಟೇ. ಏನೋ ಪುಣ್ಯಕ್ಕೆ ಇದೊಂದೀಗ ಸ್ಟಾರ್ಟ್ ಆಯಿತು. ಅದು ಸಹ ನೋಡಿ, ಅಲ್ಲಿ ಖಾಲಿ 3 ಜನ ಇದ್ದಾರೆ. ಇದು ಅವಾಗದಿಂದ ತಿರುಗ್ತಾನೆ ಇದೆ ನಾವು ಬಂದಿಂದ ಸಹ. ನಂಗೆ ನನ್ನ ಥರ ಗಮ್ಮತ್ ಮಾಡ್ಲಿಕ್ಕೆ ಬೇಕು. ಓದಿ ಗಮ್ಮತ್ ಮಾಡಿ ಒಬ್ಬನೇ ಯಾರು ಬಿಡ್ತಿಲ್ಲ.
ಇದೊಂದು ಈ ಸಲ ಅದು ಹೊಸ ರೈಡ್ ಕ್ರೇಜ್ ಇದೆ ನೋಡಲಿಕ್ಕೆ, ಕುತ್ಕೊಳ್ಳಿಕ್ಕೆ ಮತ್ತೆ ಸಖತ್ತಿದ್ರೆ ಅದಕ್ಕೆ ನಾನು ಕುತ್ಕೊಳ್ಳಿಲ್ಲ, ಖಾಲಿ ನೋಡಿಯೇ ಗಮ್ಮತ್ತಾಯ್ತು. ಯಬ್ಬ ಡೇರಿಂಗ್ ನೋಡಿ ಅಂತ ಅವರದ್ದು ಕ್ಲೈಮ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಶ್ರೀ ಅವರಿಗೆ ಸೊ ಇವಾಗಷ್ಟೇ ಹೊರಗೆ ಬಂದ್ವಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ 10/5 ಕೊಡ್ತೆ. ಆ್ಯಂಡ್ ನಿಮಗೆ ಬಂದು ನೋಡ್ಲಿಕ್ಕೆ ಇಷ್ಟ ಆದರೆ ನೋಡಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಆನೆಸ್ಟಾಗಿ ಹೇಳೋದು ಅಂಥದ್ದೆಂತ ಯೂನಿಕ್ ಅಂತ ಎಂತ ಇಲ್ಲ. ಇದು ಇವ್ರದ್ದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು ಸ್ವಲ್ಪ ಚೆಂದ ಆಗಿದೆ, ಒಳ್ಳೆ ಕಲರ್ಫುಲ್ಲಾಗಿ ಚೆಂದಾಗಿದೆ. ಆ್ಯಂಡ್ ಅದರಲ್ಲಿ ಮರ್ಮೇಡಿದು ಖುಷಿ ಆಗ್ತಿದೆ ನೋಡಲಿಕ್ಕೆ. ಗೇಮ್ಸಸ್ ಏನು ಅಷ್ಟೇನು ಓಕೆ. ಆ್ಯಂಡ್ ಇವತ್ತು ನೋಡಿ ಸಂಡೇ ಆದರೂ ಸಹ ಜನ ಇಲ್ಲ. ಇನ್ನೊಂದೇನು ಗೊತ್ತಾ, ಅವರು ಎಂಟ್ರಿ ಟಿಕೆಟ್ ಅವರು 100 ರೂಪೀಸ್ ಇಟ್ಟಿದ್ದಾರೆ. ನಾನೆಂತ ಹೇಳೋದಂದರೆ ಅವ್ರ ಎಂಟ್ರಿ ಟಿಕೆಟ್ ಸ್ವಲ್ಪ ಕಮ್ಮಿ ಇರಬೇಕಿತ್ತು. ಯಾಕಂದರೆ ಮುಂಚೆಂತ ಸಹ ಎಂಟ್ರಿ ಟಿಕೆಟ್ ಕಮ್ಮಿ ಇದ್ದದ್ದು 30 ರೂಪೀಸ್ ಇತ್ತು ಸ್ಟಾರ್ಟಿಂಗಿಂದ, ಆದಮೇಲೆ 50, ಇವಾಗ 100 ರೂಪೀಸ್ ಮಾಡಿದ್ದಾರೆ. ಸೊ ಯಾರು ಸಹ ಬರ್ತಾ ಇಲ್ಲ. ಅವ್ರ ಎಂಟ್ರಿ ಟಿಕೆಟ್ ಅಟ್ಲೀಸ್ಟ್ ಒಂದು 50 ಆದರೂ ಮಾಡ್ತಿದ್ರೆ ಜನರು ಬರ್ತಿದ್ರೇನ, ಅವ್ರು ಇಲ್ಲಿ ಕಮ್ಮಿ ಮಾಡಿ, ಎಂಟ್ರಿ ಟಿಕೆಟ್ ಕಮ್ಮಿ ಮಾಡಿ ಅವರು ಒಂದೊಂದು ಗೇಮ್ಸಿಗೆ ಅವ್ರಿಗೆ ಜಾಸ್ತಿ ಪ್ರೈಸ್ ಮಾಡೋದಿತ್ತು. ಇಲ್ಲಿ ಏನಾಗಿದೆ ಅಂದರೆ ಎಂಟ್ರಿ ಟಿಕೆಟ್ಸ್ 100 ರೂಪೀಸ್, ಅಲ್ಲಿ ಪ್ರೈಸಸ್ ಫುಲ್ ಜಾಸ್ತಿನೇ ಇದೆ. ಸೊ ಓಕೆ, ಔಟ್ ಆಫ್ 10 5 ಕೊಡ್ಬೋದು ಮಾರ್ಕ್ ಅಷ್ಟೇ. ಸರಿ, ನಿಮಗೆ ನಂದು ವ್ಲಾಗ್ ಎಷ್ಟಾಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.